ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸ್ಟೇಜ್ ಇನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವು ಬೇರೆ ಬ್ರೋಕರ್ ವ್ಯಾಲೆಟಿಂದ ಈ ಒಂದು ಕಾಯಿನ್ ಡಿ ಸಿ ಎಕ್ಸ್ನಲ್ಲಿರೋ ಒಂದು ಕ್ರಿಪ್ಟೋ ವ್ಯಾಲೆಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರ್ತೀರ. ಸೊ ಅದು ಕಾಯಿನ್ ಡಿ ಸಿ ಎಕ್ಸ್ಗೆ ಬಂದಿರಲ್ಲ. ಸೊ ಯಾವ ರೀತಿ ಅದನ್ನು ಬರೋ ಥರ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದರೆ. ಸೊ ಅದು ಟ್ರಿಕ್ಸ್ ಅಲ್ಲ, ಸೊ ಅದು ಬ್ಲಾಕ್ ಆಗಿರುತ್ತೆ. ಸೊ ಯಾವ ರೀತಿ ಅದನ್ನು ಬರೋ ಥರ ಮಾಡೋದು ಅಂತ ತಿಳಿಸ್ಕೊಡ್ತೇನೆ, ಅಂದರೆ ಕ್ರಿಪ್ಟೋ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೇನೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಕಾಯಿನ್ ಡಿ ಸಿ ಎಕ್ಸ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿಬಿಟ್ಟು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಹೋಮ್ ಪೇಜಲ್ಲಿ. ಸೊ ಹೋಮ್ ಪೇಜಲ್ಲಿ ನೋಡ್ಬೋದು ನಮಗೆ ಡಿಪಾಸಿಟ್ ಕ್ರಿಪ್ಟೋ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇವಾಗ ನೀವು ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದುಬಿಟ್ಟು ನಿಮಗೆ ಈ ರೀತಿ ಓವರ್ ವ್ಯೂ ಬರ್ಬೋದು. ಕಾಯಿನ್ಸ್, ಫ್ಯೂಚರ್, ಫಂಡ್ಸ್, ಅರ್ನ್. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಓಕೆ, ನೀವು ಫಂಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಕಾಯಿನ್ಸ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ ಡೆಪಾಸಿಟ್ USDT. ಸೊ ನಮಗೆ 49 USDT ನಾನು ಟ್ರಾನ್ಸ್ಫರ್ ಮಾಡಿದ್ದೆ. ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ನೋಡ್ಬೋದು ಇವಾಗ ನಮಗೆ ಇಲ್ಲಿ ಈ ರೀತಿ ಬಂದಿದೆ. ಸೊ ಇದು ಆ್ಯಕ್ಚುಲಿ ಬ್ಲಾಕ್ ಆಗಿದೆ. ಸೊ ನಾವು ಇವಾಗ ಸಬ್ಮಿಟ್ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಒಂದು ಆಪ್ಷನ್ ಕೇಳ್ತಾ ಇದೆ, ಆರ್ ಯು ದ ಓನರ್ ಆಫ್ ದ ಡೆಪಾಸಿಟ್ ವಾಲೆಟ್ ಅಡ್ರೆಸ್ ಅಂತ ಕೇಳ್ತಿದೆ. ಅದು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಾವು ಯಾವ ಪರ್ಪಸ್ ಸಲುವಾಗಿ ನಾವು ಇನ್ನು ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇವೆ ಅಂತ ನಾವು ರೀಸನ್ ಕೊಡಬೇಕಾಗುತ್ತೆ. ಸೊ ನಾನು ಮೊದಲೇ ಆಪ್ಷನ್ನ ಚಾಯ್ಸ್ ಮಾಡ್ಕೊಳ್ತೇನೆ. ಸೊ ನೀವು ಬೇಕಾದರೆ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ರೀಸನ್ ಯಾವ ರೀಸನ್ ಸಲುವಾಗಿ ನೀವು ಮಾಡಿದ್ದೀರಾ, ಸೊ ಇದು ಮ್ಯಾಟ್ರ್ ಆಗಲ್ಲ. ನೀವು ಬೇಕಾದರೆ ಒಂದೇದನ್ನು ಕೊಡ್ಬೋದು. ನಾನು ಟ್ರಾನ್ಸ್ಫರ್ ಟು ದ ಓನ್ ವ್ಯಾಲೆಟ್ ನಾನು ಎಕ್ಸ್ಚೇಂಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಾನು ಇದನ್ನು ಬಿನೆನ್ಸ್ ಆ್ಯಪಿಂದ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಸೊ ಆ ಕಾರಣದಿಂದಾಗಿ ಇವಾಗ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಪ್ರೊಸೆಸಿಂಗ್ ಆಗುತ್ತೆ. ಜಸ್ಟ್ ನೋಡ್ಬೋದು ಇವಾಗ ಕಂಪ್ಲೀಟ್ ಆಗಿದೆ 49 USDT. ಸೊ ಇವಾಗ ಇದನ್ನು ಯಾವ ರೀತಿ ಇವಾಗ ಇದು ಏನಾಗಿದೆ ಅಂತಂದರೆ, ಇವಾಗ ಕ್ರಿಪ್ಟೋ ಕಾಯಿನ್ಸ್ಗೆ ಟ್ರಾನ್ಸ್ಫರ್ ಆಗಿ ನಾವು ಇದನ್ನು ಲೈಕ್ ಸ್ಪಾಟ್ ಪ್ರೈಸ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಸೊ ನೋಡ್ಬೋದು ಇವಾಗ ನಾನು ಅದನ್ನು ಸೆಲ್ ಮಾಡ್ತೇನೆ. ಸೊ ಯಾವ ರೀತಿ ಅಂತಂದರೆ ನೋಡ್ಬೋದು ಇವಾಗ ನೀವು ಟೆಟರ್ USD ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಟೆಟರ್ USDಯಲ್ಲಿ ಡೆಪಾಸಿಟ್ ಆಗಿದೆ ನೋಡ್ಬೋದು. ಸೊ ಈ ರೀತಿಯಾಗಿದೆ ನೋಡ್ಬೋದು. 49 USDT, 4746 ರೂಪಾಯಿ ಆಗಿರುತ್ತೆ. ಓಕೆ, ಸೊ ನೀವು ಸರ್ಚ್ ಬೇಕಾದರೂ ಮಾಡ್ಬೋದು USDT ಅಂತ, ಟೆಟರ್ ಅಂತ. ಸೊ ಇವಾಗ ಬಂದುಬಿಟ್ಟು ನಾನು ಸೆಲ್ ಮಾಡಿಕೊಂಡು ಇದನ್ನು ಸೆಲ್ ಮಾಡ್ತೇನೆ ನೋಡ್ಬೋದು. ಸೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಸ್ವೈಪ್ ಟು ಸೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಡನ್ ಆಗಿದೆ ನೋಡ್ಬೋದು, ಸೆಲ್ ಆಗಿದೆ. ಇದು ಇವಾಗ ಐನರ್ ವ್ಯಾಲೆಟ್ಗೆ ಬಂದಿದೆ. ಸೊ ಹೋಮ್ಗೆ ಬರ್ತೇನೆ ನೋಡ್ಬೋದು. ಐನರ್ ವ್ಯಾಲೆಟಲ್ಲಿ ನಮಗೆ ತೋರಿಸ್ತಿದೆ 4156 ರೂಪಾಯಿ. ಓಕೆ, ಸೊ ಈ ರೀತಿ ತೋರಿಸ್ತಿದೆ. ಇದನ್ನು ನೀವು ವಿಡ್ರಾ ಕೂಡ ಮಾಡ್ಕೊಳ್ಬೋದು. ಸೊ ಇದು ಐನರಲ್ಲಿ ಇವಾಗ ಡೆಪಾಸಿಟ್ ಆಗಿದೆ. ಸೊ ನೋಡ್ಬೋದು ಇವಾಗ ನಾನು ಅದನ್ನು ವಿಡ್ರಾ ಮಾಡಿ ಕೂಡ ತೋರಿಸ್ತೀನಿ. ನೀವು ವಿಡ್ರಾ ಕೂಡ ಮಾಡ್ಬೋದು, ಬಟ್ ಬೇರೆ ಕರೆನ್ಸಿ ಮೇಲೆ ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ಜಸ್ಟ್ ನಾನು ವಿಡ್ರಾವನ್ನು ಮಾಡ್ಕೊಳ್ತೇನೆ. ಓಕೆ, ಸೊ ಈ ರೀತಿಯಾಗಿ ವಿಡ್ರಾ ಮಾಡ್ಕೊಳ್ಬೋದು ನಾವು ಕಾಯಿನ್ ಡಿ ಸಿ ಎಕ್ಸ್ನಲ್ಲಿ. ಸೊ ನೀವು ಎಕ್ಸ್ನೇಷನಲ್ಲೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ನಾನು ಈ ರೀತಿಯಾಗಿ ವಿಡ್ರಾವನ್ನು ಮಾಡ್ಕೊಂಡಿದ್ದೇನೆ. ಓಕೆ, ಸೊ ನೀವು ಕಾಯಿನ್ ಡಿ ಎಕ್ಸ್ನೇಸ್ ಆ್ಯಪಿಂದನೂ ಕೂಡ ಇದೇ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ನೋಡ್ಬೋದು ಇನ್ಸ್ಟೆಂಟಾಗಿ ನಮಗೆ ವಿಡ್ರಾ ಆಗುವಂಥದ್ದು ಬ್ಯಾಂಕ್ ಅಕೌಂಟ್ಗೆ. ಸೊ ನೋಡ್ಬೋದು ಒಂದು 10 ಸೆಕೆಂಡಲ್ಲಿ ಇವಾಗ ವಿಡ್ರಾ ಆಗುವಂಥದ್ದು. ಸೊ ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಯಾವುದೇ ಒಂದು ಕ್ರಿಪ್ಟೋ ವ್ಯಾಲೆಟಿಂದ ಮನಿನ ಟ್ರಾನ್ಸ್ಫರ್ ಮಾಡಿದಾಗ ಅನ್ಬ್ಲಾಕ್ ಈ ರೀತಿಯಾಗಿ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.